ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗೆಲ್ಲ ಎಂಥ ಬಿಸಿಲು ಅಂದರೆ ತಡ್ಕೊಳಕ್ಕಾಗೋದಿಲ್ಲ. ಬಿಸಿಲಿನ ತಾಪ ಅಷ್ಟೊಂದಿದೆ. ಫ್ಯಾನ್ AC ಎಲ್ಲ ಆನ್ ಆಗೇ ಇರಬೇಕು. ಹಾಗಾಗಿ ನಾವು ಈ ಬಿಸಿಲಿಗೆ ಒಂದು ತಂಪಾಗಿರುವಂಥ ಐಸ್ ಕ್ರೀಮ್ ಮಾಡ್ಕೊಳ್ಳೋಣ. ಅದು ಮನೆಯಲ್ಲಿ ಇರುವಂಥ ತೆಂಗಿನಕಾಯಿಂದ. ಇದಕ್ಕೆ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ. ಅದನ್ನು ಪೀಸ್ ಮಾಡಿಬಿಟ್ಟು ಗ್ರೈಂಡರಲ್ಲಿ ರುಬ್ಬಿಟ್ಟು ಇದರದ್ದು ಹಾಲು ತಗೋತಾ ಇದ್ದೀನಿ. ಹಾಲು ತಗೊಂಡು ನಾವು ಇದಕ್ಕೆ ಒಂದೆರಡು ಬಾಳೆಹಣ್ಣು, ಹಾಗೆ ಒಂದು 10 ಗೋಡಂಬಿ, ಒಂದು 5-6 ಬಾದಾಮಿ, ಹಾಗೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸನ್ನು ಹಾಕ್ಬಿಟ್ಟು ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಮತ್ತೆ ರುಬ್ಕೊಬೇಕಾಗತ್ತೆ. ಕಾಯಿ ಹಾಲು ಜೊತೆಗೇನೆ ರುಬ್ಕೊಂಡು ನಾವು ಯಾವ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ಅದರಲ್ಲೂ ನಮ್ಮ ತೆಂಗಿನಕಾಯಿನಲ್ಲಿ ಮಾಡ್ಕೊಂಡಿರೋದ್ರಿಂದ ಅದರ ಚಿಪ್ಪೆನೇ ಇರುತ್ತೆ ನೋಡಿ, ಅದರಲ್ಲೇ ಹಾಕ್ಕೊಂಡು ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಹಾಕೊಬೋದು. ಆವಾಗ ತಿನ್ನುವಾಗ ಸ್ವಲ್ಪ ಸ್ವಲ್ಪ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತಲ್ವ. ಹಾಗಾಗಿ ಇದನ್ನು ನಾವು ಓವರ್ನೈಟ್ ಫ್ರಿಜ್ನಲ್ಲಿ ಇಟ್ಟರೆ ಆಯಿತು. ಕೂಲ್ ಆಗಿರುವಂತಹ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಅಂದರೆ ತುಂಬಾ ಇಷ್ಟಪಡ್ತಾರೆ. ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿಯಾಗಿಯೂ ಇರುತ್ತೆ. ಎಲ್ರಿಗೂ ಇಷ್ಟಪಟ್ಟು ತಿನ್ಬೋದು.